ಇವರೇ ನೋಡಿ ನಿಜವಾದ ಜಿರಳೆಗಳು. 4 ಗಂಟೆಗೂ ಹೆಚ್ಚು ಸಮಯ ನಿಂತ್ಕೊಂಡೇ ಇದ್ರು. 2.5 ಗಂಟೆಗೂ ಹೆಚ್ಚು ಸಮಯ ಮಳೆ ಬಂದರೂ ಜಗ್ಗಲಿಲ್ಲ, ಬಗ್ಗಲಿಲ್ಲ, ಕದಲಲಿಲ್ಲ. ಅವರು ಮಳೆಯಲ್ಲಿ ನೆನೆಯುತ್ತಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸಂಪೂರ್ಣ ಕೆಸರುಮಯ ಆಗಿತ್ತು. ಬಟ್ಟೆ ಕೊಳೆಯಾಗುತ್ತಿದ್ದವು. ಇಲ್ಲ, ಇವರು ಇದ್ಯಾವುದಕ್ಕೂ ಕ್ಯಾರೆ ಎನ್ನಲಿಲ್ಲ. ಇವರ ಗುರಿ ಅಚಲವಾಗಿತ್ತು. ಅದ್ಯಾವ ಮಟ್ಟಿನ ಕ್ರೇಜ್ ಇತ್ತು ಅಂದರೆ, ನೆನೆಯುತ್ತಿದ್ದುದು ಇವರು ಮಾತ್ರ ಅಲ್ಲ, ಇವರ ಬಳಿ ಇದ್ದ ಮೊಬೈಲ್ಗಳು ಕೂಡ. ಹೆಚ್ಚಿನವರು ಮಳೆಯನ್ನು ಲೆಕ್ಕಿಸದೆ ಶೂಟ್ ಮಾಡ್ತಿದ್ರು. ಇದು ಆಕ್ರೋಶ ಭಾವದ ಕಟ್ಟೆ ಒಡೆದಂತೆ ಕಾಣ್ತಾ ಇತ್ತು. ಸ್ಟೇಜ್ನಲ್ಲಿ ಕಾಕ್ರೋಚ್ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಗೆ ಇದ್ರು. ವಿಜ್ಞಾನಿ ಸೋನಂ ವಾಂಗ್ಚುಕ್ ಇದ್ರು. ಇವರೆಲ್ಲರಿಗಿಂತ ಮುಂಚೆ ಪ್ರಕಾಶ್ ರಾಜ್ ಎಂಟ್ರಿ ಕೊಟ್ಟಿದ್ರು. ವೇದಿಕೆಯಲ್ಲಿ ತಮ್ಮ ಆಪ್ತ ನಾಯಕರನ್ನ ಕಾಣುತ್ತಿದ್ದಂತೆಯೇ ಮಳೆ ಅಡೆತಡೆಯನ್ನು ಮೀರಿ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಹೈದರಾಬಾದ್, ಪುಣೆ ಮತ್ತು ನವದೆಹಲಿಯ ಬಳಿಕ ಇದೀಗ ಬೆಂಗಳೂರಿನಲ್ಲಿಯೂ ಪ್ರತಿಭಟನೆಯ ಕಹಳೆ ಮೊಳಗಿತ್ತು. ಸುದೀರ್ಘವಾಗಿ ಸುರಿಯುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ತನಗಾಗಿ ಕಾಯುತ್ತಿದ್ದ ಕಾಕ್ರೋಚ್ ಪಾರ್ಟಿಯ ಸದಸ್ಯರನ್ನ ಹುರಿದುಂಬಿಸಲು ವೇದಿಕೆಗೆ ಬಂದ ಅಭಿಜಿತ್ ದೀಪ್ಗೆ ಕನ್ನಡದಲ್ಲಿಯೇ ಘೋಷಣೆ ಆರಂಭಿಸಿದ್ದು ಗಮನ ಸೆಳೆಯಿತು. ಅಲ್ಲಿಗೆ ಬಂದಿದ್ದು ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಆಕ್ರೋಶದೊಂದಿಗೆ ನಾವಿದ್ದೇವೆ ಅಂತ ತೋರಿಸಲು ಅವರ ಪೋಷಕರೂ ಬಂದಿದ್ರು. ಇತ್ತೀಚೆಗಷ್ಟೇ ಕೆಲಸಕ್ಕೆ ಸೇರಿದ ಬೆಂಗಳೂರಿನಲ್ಲಿರುವ ಬೇರೆ ಬೇರೆ ರಾಜ್ಯದ ಜನತೆಯೂ ಅಲ್ಲಿದ್ರು. ಇತ್ತೀಚೆಗಷ್ಟೇ ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗದ ಆಕಾಂಕ್ಷೆಯಲ್ಲಿದ್ದವರು ಅಲ್ಲಿ ಕಾಣಿಸ್ತಿದ್ರು. ಈ ವಿದ್ಯಾರ್ಥಿಗಳ ಬೇಡಿಕೆ ನ್ಯಾಯಯುತವಾಗಿದೆ. ಪ್ರಶ್ನೆ ಪತ್ರಿಕೆಗಳ ಲೀಕ್ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಎಂಬ ಆಗ್ರಹ ಸಾಮಾನ್ಯವಾಗಿತ್ತು. I'm from Guwahati, Assam. I'm working here. I'm a supporter of Cockroach Janata Party. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಬೆಂಗಳೂರಲ್ಲೇ ಇರೋದು. ಒಬ್ಬ ನೀಟ್ ಆಸ್ಪರೆಂಟು. ಈ ವರ್ಷ ನೀಟ್ ಎಕ್ಸಾಮ್ ಬರ್ದಿದ್ದೀನಿ. ಇನ್ನೊಂದ್ಸತಿ ರೀನೀಟ್ ಅಂತ ಹೇಳಿದ್ದಾರೆ. ಅದಕ್ಕೆ ತಯಾರಿ ಮಾಡಬೇಕು ಅಂತ ಮನಸ್ಸಿದೆ ಸರ್, ಆದರೆ ಆಗ್ತಾ ಇಲ್ಲ. ಆ ಡಿಪ್ರೆಷನಲ್ಲೇ ನಾವಿದ್ದು 2 ವಾರ ಆಯಿತು ಸರ್. ಅದು ಓದಬೇಕು ಅಂತ ಮೂಡೇ ಇಲ್ಲ. ಈಗ ಒಂದು ವರ್ಷದ ಊಟ ಒಂದೇ ದಿನ ತಿನ್ನು ಅಂದರೆ ಆಗುತ್ತಾ ಸರ್ ನಿಮಗೆ? सर मैं जॉब करती हूँ, तो ऑफ कोर्स नीट एग्ज़ाम मेरे लिए इम्पोर्टेंट नहीं है, बट हम तभी प्रोटेस्ट करने नहीं निकलेंगे जब हमारे घर में आग लगेगी. जब किसी और के घर में आग लगेगी हम तब भी जाएंगे. ರುಚಿತಾ ಅಂತ. ಏನು ಮಾಡ್ತಾ ಇದ್ದೀರಿ? ನಾನು ಆ್ಯಕ್ಚುಲಿ ಈಗ ಫಾರ್ಮ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದೀನಿ. ಇವತ್ತು ಇಲ್ಲಿ ಯಾಕೆ ಬಂದಿದ್ದೀರಿ? ಇವತ್ತು ಅದೇ ನೀಟ್ ಪೇಪರ್ ಲೀಕ್ ಆಗಿದೆ. ಸೊ ನನಗೂ ಫ್ರೆಂಡ್ಸ್ ಇದ್ದಾರೆ ಮೆಡಿಕಲಲ್ಲಿ. ಆ ಎಕ್ಸಾಮ್ ಓದಿ ಬರೆಯೋದು ಎಷ್ಟು ಕಷ್ಟ ಅಂತ ಗೊತ್ತು. ನಾನು ಗುವಾಹಟಿದಿಂದ ಬಂದೀನಿ, ಅಸ್ಸಾಂ. ಮತ್ತು ಇಲ್ಲಿನ ಕೆಲಸ ಮಾಡಿರ್ತೀನಿ. ನಮ್ಮ ಹೆಸರು ಅಕ್ಷತಾ. ಜೈದ್ ಅಂತ, ಹೈದರಾಬಾದಿಂದ. ನಾವು ಇಲ್ಲಿ ಪ್ರೊಟೆಸ್ಟ್ಗೆ ಬಂದಿದ್ದೀವಿ. ನನಗೆ 10th ಕ್ಲಾಸಲ್ಲಿ ಮೋಸ ಆಯಿತು. 10th ಕ್ಲಾಸ್ ಮಾರ್ಕ್ಸ್ ಯಾರ್ಯಾರು ಬೇರೆ ಆ ಕಾಲೇಜ್ ಜಾಯ್ನ್ ಆಗಿದ್ರು ಅವ್ರಿಗೆ ಕೊಟ್ಬಿಟ್ಟು ನಮಗೆಲ್ಲ ಫೇಲ್ ಮಾರ್ಕ್ಸ್ ಕೊಟ್ಬಿಟ್ರು. ಖಂಡಿತ ಆಗಲ್ಲ ಸರ್, ಖಂಡಿತ ಆಗಲ್ಲ. ನೀವು ನೋಡ್ತಾ ಇದ್ದೀರಾ, ಮಳೆಯಲ್ಲಿ 100 ಜನ ಬಂದು ನಿಂತ್ಕೊಂಡು ಯೂತ್ಸ್, ಯಂಗ್ಸ್ಟರ್ಸು, ಏಜ್ ಆಗಿರೋರು ಕೂಡ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಈ ಥರ ಸ್ಕ್ಯಾಮ್ಸ್ಗಳಾದಾಗ, ಪೇಪರ್ ಲೀಕ್ಸ್ಗಳಾದಾಗ ಕೇಳೋಕ್ಕೆ ವಾಯ್ಸ್ ಇರಲಿಲ್ಲ ಯಾರಿಗೂ. ಈಗ ಸಡನ್ ಆಗಿ ಒಂದು ಲೈಟ್ ಆಗಿ ಸ್ಟಾರ್ಟ್ ಆಗಿರೋ ಈ ವಾಯ್ಸಸ್ ಮುಂದೆ वोटिंग सिस्टम में बदलावने तरुವಂತ ರೀತಿ ಖಂಡಿತ ಆಗುತ್ತೆ. हमें वापस चाहिए, कोई ऐसा ना हो कि कोई हमारे राइट्स हमसे छीने और हम चुपचाप रहें. इसलिए सपोर्ट करने के लिए एज अ इंडियन सिटीजन मैं यहीं रहती हूँ, बेंगलोर में. ಸರ್, ನಮ್ಮೂರು ಚಿಂತಾಮಣಿ, ವಾಸ ಆಗಿರೋದಿಲ್ಲ ಬೆಂಗಳೂರಲ್ಲಿ. ಆಸಿಫ್ ಅಂತ ನನ್ನ ಹೆಸರು. ಇಲ್ಲಿ ಯಾಕೆ ಬಂದಿದ್ರಿ ನೀವು? ಸರ್, ಕಾಕ್ರೋಚ್ ಅಂತ ಹೇಳ್ಕೊಳಕ್ಕಾಗಲ್ಲ, ಯಾಕೆಂದರೆ ಯಂಗ್ಸ್ಟರ್ ಅಲ್ಲ. ಆದರೆ ಇಷ್ಟೊಂದು ಕಾಕ್ರೋಚಸ್ ಒಂದೇ ಸತಿ ಎದ್ದಿದಾರಲ್ವ. ನಾಳೆ ದಿವಸ ಭಗವಂತ ನಾನು ಕೇಳಿದ್ರೆ ಈ ಥರ ನಮ್ಮ ದೇಶದಲ್ಲಿ ಒಂದು ವ್ಯತ್ಯಾಸ ಬರ್ತಿದ್ರೆ ನೀನೇನೋ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೆ. ಚೇತನ್ ಸೂರ್ಯ ಅಂತ. ನಾನು ಇದೇ ಊರು, ಬೆಂಗಳೂರಲ್ಲೇ ಇರೋದು. ನಾನು ಮೊದಲನೇದಾಗಿ ಇಲ್ಲಿ ಬಂದಿರೋ ವಿಚಾರ, ನಿನ್ನೆ ಈ ಒಂದು ಪ್ರೊಟೆಸ್ಟ್ ಏನು ನಡೀತಾ ಇದೆಯಲ್ಲ, ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ. ಇದೊಂದು ಕರಪತ್ರವನ್ನು ತಮಿಳಲ್ಲಿ, ಹಿಂದಿದಲ್ಲಿ ಇವರು ಹಂಚ್ತಾ ಇದ್ದದನ್ನು ನಾನು ಗಮನಿಸಿದ್ದೀನಿ. ನರೇಂದ್ರ ಪ್ರಧಾನ್ ರಿಸೈನ್ ಮಾಡಲೇಬೇಕು. ನೀಟ್ ಎಕ್ಸಾಮ್ ಲೀಕ್ ಆಗಿದ್ದು ಕರೆಕ್ಟು. ಬಟ್ ನಮ್ಮ ಟೆಕ್ನಿಕಲ್ ಒಂದು ಮಾಡ್ತೀವಿ, ಕಾಪ ಅಂತೇಳಿ, ಕರೆಕ್ಟಿವ್ ಆ್ಯಕ್ಷನು, ಪ್ರಿವೆಂಟಿವ್ ಆ್ಯಕ್ಷನ್ ಅಂತೇಳಿ. ಇದು ಬಂದುಬಿಟ್ಟು ಕರೆಕ್ಟಿವ್ ಆ್ಯಕ್ಷನು. ನಾವು ರಿಸೈನ್ ಮಾಡಿದ್ರು, ಪ್ರಿವೆಂಟಿವ್ ಆ್ಯಕ್ಷನ್ ಏನು, ನೆಕ್ಸ್ಟು ಇನ್ನೊಬ್ರು ಯಾರೋ ಬರ್ತಾರೆ, ಅವರು ಭ್ರಷ್ಟರೇ ಬರ್ತಾರೆ. ಅದಕ್ಕೇನು ಸೊಲ್ಯೂಷನ್ನು? ಸೊ ಸೊಲ್ಯೂಷನ್ ಏನಪ್ಪ ಅಂದರೆ, ನಾವು ಇವತ್ತು ಯೂತ್ ಏನು ನಮ್ಮ ಯಂಗ್ ಜನ್ರೇಷನ್ ಇದೆಯೋ, ನಾವೇನು ಮಾಡಬೇಕು, ಫಸ್ಟು ಎಲ್ರಿಗೂ ಕ್ವಶನ್ ಮಾಡಬೇಕು. ತುಂಬ ಜನಕ್ಕೆ ಹೇಳೋ ಡೇರಿಂಗ್ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ದೇಶ ಭಯ ಬಿದ್ದಿರೋ, ತುಂಬ ಜನ ಭಯ ಬಿದ್ದಿದ್ದೀವಿ. ನಾವು ಕ್ವಶನ್ ಮಾಡ್ತಾ ಇಲ್ಲ ಯಾರಿಗೂ. ನಮ್ಮ ಕ್ವಶನ್ ಮಾಡೋಷ್ಟು ಡೇರಿಂಗ್ ಉಳಿದಿಲ್ಲ ನಮ್ಗೆ ಯಾರಿಗೂ. ಇದು ಕೇಂದ್ರ ಸರ್ಕಾರದ ಮೋದಿಯ ವಿರುದ್ಧದ ಒಟ್ಟು ಆಡಳಿತ ನೀತಿಯ ವಿರೋಧವೂ ಆಗಿತ್ತು.
ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.